ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಸಿಟಿಲಿ ಮಿಸ್ಟೀರಿಯಸ್ ಆಗಿ ಆಗ್ತಿರೋ ಕೊಲೆಗಳು. ಪೊಲೀಸರು ಏನೇ ಎಂಕ್ವೈರಿ ಮಾಡಿದ್ರೂನು ಯಾವುದೇ ಕ್ಲೂ ಸಿಗೋದಿಲ್ಲ. ಇನ್ನೊಂದು ಕಡೆ ಚಿತ್ರದ ಹೀರೋಗೆ ರೌಡಿಗಳ ಜೊತೆ ಫೈಟ್ ಮಾಡುವಾಗ ಕಣ್ಣಿಗೆ ಪೆಟ್ಟಾಗಿ 2 ಕಣ್ಣಿನ ದೃಷ್ಟಿ ಹೋಗಿರುತ್ತೆ. ಅಸಲಿಗೆ ಆ ಕೊಲೆಗಳನ್ನ ಮಾಡ್ತಿರೋದು ಯಾರು? ಮೋಟಿವ್ ಏನು? ದೃಷ್ಟಿ ಕಳ್ಕೊಂಡಿರೋ ಹೀರೋ ಕತೆ ಏನಾಗುತ್ತೆ? ಕ್ಲೈಮ್ಯಾಕ್ಸ್ ನಲ್ಲಿ ನೀವು ಗೆಸ್ ಮಾಡೋದಕ್ಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಇರುತ್ತೆ. ಅಂದ ಹಾಗೆ ಚಿತ್ರದ ಹೆಸರು ಶಿವಂಬಜೆ. 2024ರಲ್ಲಿ ರಿಲೀಸ್ ಆಗಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚೀನಾ ಹಾಗೂ ಪಾಕ್ ಸೇರಿ ಭಾರತದ ವಿರುದ್ಧ ಏನೋ ಸಂಚು ರೂಪಿಸ್ತಾ ಇದ್ದಾರೆ. ಇಂಡಿಯಾದಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ನಮ್ಗೆ ಇಂಡಿಯಾದಲ್ಲೇ ಒಬ್ಬ ಹೆಲ್ಪ್ ಮಾಡ್ತಾನೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇವನೇ ಚಿತ್ರದ ಹೀರೋ ಚಂದು. ಒಂದು ಬ್ಯಾಂಕ್ ನಲ್ಲಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾನೆ. ಲೋನ್ ತಗೊಂಡು EMI ಕಟ್ಟದೆ ಇರೋರ್ನ ಕಂಡು ಹಿಡಿದು EMI ಕಲೆಕ್ಟ್ ಮಾಡೋದೇ ಇವನ್ ಕೆಲ್ಸ. ಕಟ್ ಮಾಡಿದ್ರೆ ಸಾಗರ್, ಚೀಫ್ ಮೆಡಿಸಿನ್ ಅನಲಿಸ್ಟ್. ಲ್ಯಾಬ್ ನಲ್ಲಿ ಏನೋ ಇಲ್ಲಿಗಲ್ ರಿಸರ್ಚ್ ನಡೀತಾ ಇದೆ ಅಂತ ಸಾಗರ್ಗೆ ಡೌಟ್ ಬರುತ್ತೆ. ಸಾಗರ್ ಒಂದು ಸೀಕ್ರೆಟ್ ಡೈರಿ ಮೇಂಟೈನ್ ಮಾಡ್ತಾ ಇದ್ದಾನೆ. ಲ್ಯಾಬ್ ನಲ್ಲಿ ನಡೀತಾ ಇರೋ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಬಗ್ಗೆ ಮಲ್ಲಿಕಾರ್ಜುನ್ ಹಾಗೂ ರಾಧಾಕೃಷ್ಣ ಎಂಬ ವ್ಯಕ್ತಿಗಳಿಗೆ ಕಾಲ್ ಮಾಡಿ ಹೇಳ್ತಾನೆ. ಇವರೆಲ್ಲ ಒಂದೇ ಲ್ಯಾಬ್ ನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಲ್ಯಾಬ್ ಹೆಸರು ಬೈನರಿ ಕೆಮಿಕಲ್ಸ್. ಇದರ ಓನರ್ ರಂಜಿತ್ ಅರೋರಾ. ಅವರಿಗೂ ಸಾಗರ್ ಈ ವಿಷಯ ಹೇಳ್ತಾನೆ. ಕಟ್ ಮಾಡಿದ್ರೆ NIA ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಚೀನಾ ಹಾಗೂ ಪಾಕ್ ಸೇರಿ ಭಾರತದ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಕೃತ್ಯಕ್ಕೆ ಭಾರತದಲ್ಲೇ ಯಾರೋ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆದ್ರೆ ಯಾರು ಅಂತ ಗೊತ್ತಿಲ್ಲ. ಕಟ್ ಮಾಡಿದ್ರೆ ಚಂದುಗೆ ಅವ್ರ ತಾಯಿ ಹೇಳ್ತಾರೆ ಶಿವನಿಗೆ ಪೂಜೆ ಮಾಡಿ ಹೋಗು ಅಂತ. ಚಂದುಗೆ ಶಿವನ್ ಕಂಡ್ರೆ ಆಗಲ್ಲ. ಯಾಕಂದ್ರೆ ಅವನು ಚಿಕ್ಕವನಾಗಿದ್ದಾಗ ಯಾರೋ ಶಿವನ್ ದೇವಸ್ಥಾನದಿಂದ ಕಳ್ತನ ಮಾಡ್ಕೊಂಡು ಹೋಗ್ತಿರೋದನ್ನ ಕಾನ್ಸ್ಟೇಬಲ್ ಆಗಿದ್ದ ಚಂದ್ರು ಅವ್ರ ತಂದೆ ನೋಡಿರ್ತಾರೆ. ಅವ್ರನ್ನ ಹಿಡಿಯೋದಕ್ಕೆ ಟ್ರೈ ಮಾಡಿದಾಗ ಆಕ್ಸಿಡೆಂಟ್ ನಲ್ಲಿ ತೀರ್ ಹೋಗ್ತಾರೆ. ಅಂದಿನಿಂದ ಚಂದು ದೇವಸ್ಥಾನಕ್ಕೆ ಹೋಗಲ್ಲ ಅಂಡ್ ಶಿವನ್ ಪೂಜೆ ಕೂಡ ಮಾಡೋದನ್ನ ನಿಲ್ಸಿರ್ತಾನೆ. ಸತ್ತೋಗಿರೋ ತಂದೆನ ದೇವ್ರು ವಾಪಸ್ ಕೊಡ್ತಾನ? ಇಲ್ಲ ತಾನೆ. ಇನ್ ಕೇಸ್ ವಾಪಸ್ ಕೊಟ್ರೆ ಹೇಳು, ಪೂಜೆ ಮಾಡ್ತೀನಿ ಅಂತ ಹೇಳಿ ಡ್ಯೂಟಿಗೆ ಹೋಗ್ತಾನೆ. ಕಾರ್ ತಗೊಂಡಿದ್ದ ವ್ಯಕ್ತಿ ಕಳೆದ 2 ತಿಂಗಳಿಂದ EMI ಕಟ್ಟಿಲ್ಲ. ಅದಕ್ಕೆ ಕಲೆಕ್ಟ್ ಮಾಡೋದಕ್ಕೆ ಫ್ರೆಂಡ್ ಜೊತೆ ಹೋಗ್ತಾನೆ. ಕಾರ್ ತಗೊಂಡಿರೋ ಓನರ್ ಮಗಳನ್ನ ನೋಡಿದ ತಕ್ಷಣ ಚಂದುಗೆ ಅವಳ ಮೇಲೆ ಲವ್ ಆಗ್ಬಿಡುತ್ತೆ. ಇವಳ ಹೆಸರು ಶೈಲಜಾ. ಅವಳನ್ನ ನೋಡಿದ ತಕ್ಷಣ ಪರವಾಗಿಲ್ಲ, ನಿಧಾನವಾಗಿ EMI ಕಟ್ಟಿ ಅಂತ. ಕಟ್ ಮಾಡಿದ್ರೆ ಒಂದು ಕ್ರೈಮ್ ಸೀನ್. ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಿದ್ದ ಸಾಗರ್ನ ಯಾರೋ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾರೆ. ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇರೋದು ACP ಮುರಳಿ. ಗೋಡೆ ಮೇಲೆ ಮಲ್ಲಿಕಾ ಲವ್ಸ್ ಅರ್ಜುನ್ ಅಂತ ಬರ್ದಿದೆ. ಮುರಳಿ ಹೇಳ್ತಾರೆ ಕಿಲ್ಲರ್ ನಮ್ಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ ಅಂತ. ಕಿಲ್ಲರ್ ಯಾವುದೇ ಟ್ರೇಸ್ ಬಿಟ್ಟು ಹೋಗಿಲ್ಲ. ಕಟ್ ಮಾಡಿದ್ರೆ ಚಂದು ಕೆಲ್ಸದ ವಿಷಯವಾಗಿ ಮಾಲ್ಗೆ ಬರ್ತಾನೆ. ಆಗ ಕೆಲವು ಹುಡುಗರು ಮಾಲ್ಗೆ ಬರ್ತಿರೋ ಹುಡುಗಿರ್ನ ಚುಡಾಯಿಸ್ತಾ ಇದ್ದಾರೆ. ಅದನ್ನ ನೋಡಿ ಚಂದು ಅವ್ರಿಗೆ ಹೇಳ್ತಾನೆ ಇತ್ತೀಚೆಗೆ ಅಷ್ಟೇ ಹುಡುಗಿರು ಧೈರ್ಯವಾಗಿ ಹೊರಗಡೆ ಬರ್ತಾ ಇದ್ದಾರೆ. ನೀವು ಹೀಗೆ ಅವ್ರನ್ನ ಚುಡಾಯಿಸ್ತಾ ಇದ್ರೆ ಅವರು ಮತ್ತೆ ಮನೆ ಒಳಗಡೆನೆ ಹೋಗಿ ಕೂತ್ಕೊಳ್ತಾರೆ. ಆಗ ಹುಡುಗರ ಕತೆ ಏನು? ಹುಡುಗಿರು ಒಪ್ಕೊಂಡ್ರೆ ಸೈಟ್ ಹೊಡೆಯೋಣ, ಒಪ್ಪಿಲ್ಲ ಅಂದ್ರೆ ಸೈಡ್ ಕೊಟ್ಟು ಸುಮ್ನೆ ಇರೋಣ ಅಂತ. ಆಗ ಚಂದು ಫ್ರೆಂಡ್ ಚಂದುಗೆ ಹೇಳ್ತಾನೆ ಮಗ ನೀನು ಮೋಟಿವೇಶನಲ್ ಸ್ಪೀಕರ್ ಆಗ್ಬೇಕಿತ್ತು ಅಂತ. ಆಗ ಚಂದು ಸರಿ ಹಾಗಾದ್ರೆ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಬಿಡು ಅಂತ. ಇದನ್ನ ದೂರದಿಂದ ನೋಡ್ತಿದ್ದ ಶೈಲಜಾಗೆ ಲೈಟ್ ಆಗಿ ಚಂದು ಮೇಲೆ ಲವ್ ಆಗುತ್ತೆ. ಶೈಲಜಾ ಅದೇ ಮಾಲ್ ನಲ್ಲೇ ಇದ್ದಾಳೆ ಅನ್ನೋದು ಗೊತ್ತಾಗಿದ್ರಿಂದ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅದೇ ಮಾಲ್ ನಲ್ಲೇ ಆರ್ಗನ್ಸ್ ಡೊನೇಷನ್ ಕ್ಯಾಂಪ್ ಇರುತ್ತೆ. ಅಲ್ಲಿ ಶೈಲಜಾ ಕೂಡ ಸತ್ತ ನಂತರ ನಮ್ ಕಣ್ಣು ಬೇರೆಯವ್ರಿಗೆ ಯೂಸ್ ಆಗ್ಲಿ ಅಂತ ಐ ಡೊನೇಟ್ ಮಾಡ್ತಾಳೆ. ಆಗ ಚಂದು ಬರೀ ಐ ಮಾತ್ರನ? ಹಾರ್ಟ್ ಬಿಟ್ಟು ಉಳಿದ ಎಲ್ಲ ಆರ್ಗನ್ಸ್ ಗಳನ್ನ ಡೊನೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಹಾರ್ಟ್ ಆಲ್ರೆಡಿ ಒಂದು ಹುಡುಗಿಗೆ ಕೊಟ್ಬಿಟ್ಟೆ ಅಂತ. ಇದನ್ನ ಕೇಳಿ ಶೈಲಜಾ ಇಂಪ್ರೆಸ್ ಆಗ್ತಾಳೆ. ಕಟ್ ಮಾಡಿದ್ರೆ ಚಂದು ತಂಗಿಗೆ ಹುಡುಗನ್ನ ನೋಡಿದ್ದಾರೆ. ಅವನ ಹೆಸರು ಅರ್ಜುನ್. ಈ ಕಡೆ ಪೊಲೀಸರು ರೀಸೆಂಟ್ಲಿ ಕೊಲೆ ಆಗಿದ್ದ ಸಾಗರ್ನ ವೈಫ್ ಹಾಗೂ ಚಂದು ತಂಗಿನ ಮದ್ವೆ ಆಗೋದಕ್ಕೆ ಹೊರಟಿರೋ ಅರ್ಜುನ್ ನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಅರ್ಜುನ್ ಸಾಗರ್ನ ಫ್ರೆಂಡ್. ಸಾಗರ್ ಕೊಲೆ ಆಗಿದ್ದ ಸ್ಪಾಟ್ ನಲ್ಲಿ ಅರ್ಜುನ್ ಲವ್ಸ್ ಮಲ್ಲಿಕಾ ಅಂತ ಮೆನ್ಷನ್ ಆಗಿತ್ತು. ಸಾಗರ್ ವೈಫ್ ಹೆಸರು ಕೂಡ ಮಲ್ಲಿಕಾ. ಮುರಳಿಗೆ ಡೌಟ್ ಏನಂದ್ರೆ ಅರ್ಜುನ್ ಹಾಗೂ ಮಲ್ಲಿಕಾ ನಡುವೆ ಅಫೇರ್ ಇದೆ ಅನ್ಸುತ್ತೆ. ಅದಕ್ಕೆ ಕಿಲ್ಲರ್ ಕ್ರೈಮ್ ಸೀನ್ ನಲ್ಲಿ ಇಬ್ರು ಹೆಸರು ಮೆನ್ಷನ್ ಮಾಡಿದ್ದಾನೆ ಅಂತ. ಮುರಳಿಗೆ ಇನ್ನೊಂದು ಡೌಟ್ ಇದೆ. ಕಾಮನ್ ಆಗಿ ಮರ್ಡರ್ ನಡೆದ್ರೆ 100ಗೆ ಕಾಲ್ ಮಾಡ್ತಾರೆ. ಮತ್ತೆ ಯಾಕೆ ಇನ್ಸ್ಪೆಕ್ಟರ್ ವಿನ್ಸೆಂಟ್ ನಂಬರ್ಗೆ ಕಾಲ್ ಬಂದಿದೆ ಅಂತ. ಅದಕ್ಕೆ ವಿನ್ಸೆಂಟ್ ಹೇಳ್ತಾರೆ ಪಬ್ಲಿಕ್ ಫ್ರೆಂಡ್ಲಿ ಇವೆಂಟ್ ಗೆ ಹೋದಾಗ ನನ್ನ ನಂಬರ್ ಕೊಟ್ಟು ಬಂದಿದ್ದೆ, ಅದಕ್ಕೆ ನನ್ಗೆ ಕಾಲ್ ಮಾಡಿದ್ದಾರೆ ಅಂತ. ಈ ಕಡೆ ಚಂದು ಶೈಲಜಾನ ಇಂಪ್ರೆಸ್ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಟ್ಟು ಕೊನೆಗೆ ಅವಳು ಕೂಡ ಲವ್ ಮಾಡ್ತಾಳೆ. ಡೈಲಿ ಇಬ್ರು ಚಾಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸಾಗರ್ ಡೆತ್ ಇಂದ ಮಲ್ಲಿಕಾರ್ಜುನ್ ಟೆನ್ಷನ್ ಆಗಿದ್ದಾನೆ. ಯಾಕಂದ್ರೆ ಲ್ಯಾಬ್ ನಲ್ಲಿ ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಹೇಳಿದ್ದ ರಾತ್ರಿನೇ ಸಾಗರ್ನ ಕೊಲೆ ಆಗಿತ್ತು. ಈಗ ಯಾರೋ ಸ್ಟ್ರೇಂಜರ್ ಮಲ್ಲಿಕಾರ್ಜುನ್ ಮನೆ ಹತ್ರ ಬರ್ತಾ ಇರೋದನ್ನ ನೋಡಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾನೆ. ಸರ್ ನನ್ನ ಯಾರೋ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಡ್ರೆಸ್ ಹೇಳ್ತಾನೆ. ಅಷ್ಟರಲ್ಲಿ ಯಾರೋ ಮಲ್ಲಿಕಾರ್ಜುನ್ ಮೇಲೆ ಅಟ್ಯಾಕ್ ಮಾಡ್ತಾರೆ.
ಕಟ್ ಮಾಡಿದ್ರೆ ಮತ್ತೊಂದು ಕ್ರೈಮ್ ಸೀನ್. ಮಲ್ಲಿಕಾರ್ಜುನ್ ಸೇರಿದಂತೆ ಅವನ್ನ ಸೇವ್ ಮಾಡೋದಕ್ಕೆ ಬಂದಿದ್ದ ಪೊಲೀಸರು ಹಾಗೂ ಒಂದು ಸ್ನೈಪರ್ ಡಾಗ್ ಸತ್ತೋಗಿದೆ. ಫ್ಲೋರ್ ಮೇಲೆ ರಾಧಾ ಲವ್ಸ್ ಕೃಷ್ಣ ಅಂತ ಬರ್ದಿದೆ. ಮೊದಲನೇ ಮರ್ಡರ್ ನಡೆದಾಗ ಮಲ್ಲಿಕಾ ಲವ್ಸ್ ಅರ್ಜುನ್ ಅಂತ ಬರ್ದಿತ್ತು. ಈಗ ಮುರಳಿಗೆ ಮತ್ತೆ ಇನ್ಸ್ಪೆಕ್ಟರ್ ವಿನ್ಸೆಂಟ್ ಮೇಲೆ ಡೌಟ್ ಶುರು ಆಗುತ್ತೆ. ನಿನ್ನೆ ಡ್ಯೂಟಿಲಿ ಇದ್ದಿದ್ದು ಅವರೇ, ಆದ್ರೆ ಮಲ್ಲಿಕಾರ್ಜುನ್ ಕಾಲ್ ಮಾಡಿದಾಗ ಸ್ಪಾಟ್ ಗೆ ಬಂದಿರೋದು ಅರವಿಂದ್ ಅನ್ನೋ ಪೊಲೀಸ್ ಆಫೀಸರ್. ವಿನ್ಸೆಂಟ್ ಅರವಿಂದ್ ಗೆ ಕಾಲ್ ಮಾಡಿ ಹೀಗೆ ಮಲ್ಲಿಕಾರ್ಜುನ್ ಅನ್ನೋ ವ್ಯಕ್ತಿ ಕಾಲ್ ಮಾಡಿದ್ದ, ಅವನ್ ಜೀವಕ್ಕೆ ಅಪಾಯ ಇದೆಯಂತೆ, ನೀನ್ ಹೋಗು ಅಂತ ಕಳಿಸಿದ್ದಾನೆ ಅನ್ನೋದು ಮುರಳಿಗೆ ಗೊತ್ತಾಗುತ್ತೆ. ಈಗ ಮಲ್ಲಿಕಾರ್ಜುನ್ ನ ಸೇವ್ ಮಾಡೋದಕ್ಕೆ ಹೋಗಿ ಅರವಿಂದ್ ಅವರು ಸತ್ತೋಗಿದ್ದಾರೆ. ಮುರಳಿ ಹೇಳ್ತಾರೆ, ಸಾಮಾನ್ಯವಾಗಿ ಸೈಕೋ ಕಿಲ್ಲರ್ಸ್ ಒಂದೇ ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ಕಿಲ್ಲಿಂಗ್ ವೆಪನ್ ಒಂದೇ ಇರುತ್ತೆ. ಆದ್ರೆ ಈ ಕಿಲ್ಲರ್ ಮೊದಲನೇ ಕೊಲೆ ಮಾಡುವಾಗ ಡ್ರಿಲ್ಲಿಂಗ್ ಮಿಷಿನ್ ಯೂಸ್ ಮಾಡಿದ್ದಾನೆ. ಈ ಕೊಲೆಯಲ್ಲಿ ಗನ್. ನಾವು ಏನೋ ಮಿಸ್ ಮಾಡ್ತಾ ಇದ್ದೀವಿ ಅಂತ. ಕಟ್ ಮಾಡಿದ್ರೆ ಮಲ್ಲಿಕಾರ್ಜುನ್ ಹಾಗೂ ಸಾಗರ್ ಕೆಲಸ ಮಾಡ್ತಿದ್ದ ಲ್ಯಾಬ್ ನಲ್ಲೇ ಶೈಲಜಾ ಕೂಡ ಕೆಲಸ ಮಾಡ್ತಾ ಇದ್ದಾಳೆ. ಚಂದು ಅವಳಿಗೆ ಕಾಲ್ ಮಾಡಿ ಒಂದು ಕಾಫಿ ಶಾಪ್ ಗೆ ಬರೋದಕ್ಕೆ ಹೇಳ್ತಾನೆ. ಅಲ್ಲಿ ಒಂದಷ್ಟು ಲೋಕಲ್ ರೌಡಿಗಳು ಚಂದು ಕಡೆ ನೋಡ್ತಾ ಇದ್ದಾರೆ. EMI ವಿಷಯದಲ್ಲಿ ಚಂದು ಇವ್ರ ಜೊತೆ ಗಲಾಟೆ ಮಾಡಿರ್ತಾನೆ. ಈಗ ರಿವೆಂಜ್ ತಗೊಳ್ಳೋದಕ್ಕೆ ಬಂದಿರ್ತಾರೆ. ಸೊ ಈಗ ಚಂದು ಹಾಗೂ ರೌಡಿಗಳ ನಡುವೆ ಫೈಟ್ ಆಗುತ್ತೆ. ಆ ರೌಡಿಗಳು ಚಂದುಗೆ ಸರಿಯಾಗಿ ಹೊಡೆದು ಕಾರಿನ ವಿಂಡ್ಶೀಲ್ಡ್ ಗೆ ತಲೆ ಹಿಡಿದು ಗುದ್ದಿದ್ರಿಂದ ಚಂದು ಕಣ್ಣಿನ ಭಾಗಕ್ಕೆ ಗಾಯ ಆಗಿದೆ. ಸ್ಪಾಟ್ ನಲ್ಲಿದ್ದ ಶೈಲಜಾ ಚಂದುನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾಳೆ. ಶೈಲಜಾ ತುಂಬಾ ಗಾಬರಿ ಆಗಿದ್ದಾಳೆ. ವಿಷಯ ಗೊತ್ತಾಗಿದ್ರಿಂದ ಚಂದು ತಾಯಿ, ತಂಗಿ ಹಾಗೂ ಫ್ರೆಂಡ್ಗೂ ಗಾಬರಿ ಆಗುತ್ತೆ. ಈಗ ಡಾಕ್ಟರ್ ಹೇಳ್ತಾರೆ, ಕಣ್ಣಿನ ಒಳಗಡೆ ಗ್ಲಾಸ್ ಪೀಸ್ ಗಳು ಚುಚ್ಕೊಂಡಿರೋದ್ರಿಂದ ಅವನ್ 2 ಕಣ್ಣುಗಳ ದೃಷ್ಟಿ ಹೋಗಿದೆ ಅಂತ. ಇವ್ರಿಗೆಲ್ಲ ತುಂಬಾ ಗಾಬರಿ ಆಗುತ್ತೆ. ಚಂದು ಅವ್ರ ತಾಯಿ ದೇವ್ರನ್ನ ಬೇಡ್ಕೊಳ್ತಾರೆ, ಹೇಗಾದ್ರೂ ನನ್ ಮಗನ್ನ ಕಾಪಾಡು ಅಂತ. ಅಷ್ಟರಲ್ಲಿ ಡಾಕ್ಟರ್ ಎಲ್ಲರನ್ನ ಕರೆದು, ಈಗ ಅಷ್ಟೇ ಆಕ್ಸಿಡೆಂಟ್ ನಲ್ಲಿ ತೀರು ಹೋಗಿದ್ದ ಸ್ಟೂಡೆಂಟ್ ಒಬ್ಬ ಐ ಡೊನೇಟ್ ಮಾಡಿದ್ದಾನೆ, ಸೊ ನಿಮ್ ಮಗನಿಗೆ ದೃಷ್ಟಿ ಬರುತ್ತೆ ಅಂತ. ಸೊ ಇವ್ರಿಗೆಲ್ಲ ಖುಷಿ ಆಗುತ್ತೆ. ಸರ್ಜರಿ ಮಾಡಿ ಡಾಕ್ಟರ್ ಹೇಳ್ತಾರೆ, 1 ವಾರ ಆದ್ಮೇಲೆ ಬ್ಯಾಂಡೇಜ್ ರಿಮೂವ್ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ. ಈ ಕಡೆ ಚಂದುಗೆ ಪೊಲೀಸರು ಪರೇಡ್ ಮಾಡೋ ತರ ಎಲ್ಲ ಶಬ್ದ ಕೇಳಿಸ್ತಾ ಇದೆ. ಆದ್ರೆ ಬೇರೆ ಅವರಿಗೆ ಈ ಶಬ್ದ ಕೇಳಿಸ್ತಾ ಇಲ್ಲ. ಈ ಕಡೆ ಪೊಲೀಸರಿಗೆ ಕ್ಯಾಲಿಯೋಗ್ರಾಫಿಕ್ ರಿಪೋರ್ಟ್ ಪ್ರಕಾರ 2 ಕ್ರೈಮ್ ಸೀನ್ ನಲ್ಲಿ ಬರ್ದಿದ್ದ ಹ್ಯಾಂಡ್ ರೈಟಿಂಗ್ ಒಂದೇ ವ್ಯಕ್ತಿದು ಅನ್ನೋದು ಗೊತ್ತಾಗುತ್ತೆ. ಇದ್ರಲ್ಲಿ ಗೊತ್ತಾಗದೆ ಇರೋದು ಏನಂದ್ರೆ ರಾಧಾ ಲವ್ಸ್ ಕೃಷ್ಣ, ಮಲ್ಲಿಕಾ ಲವ್ಸ್ ಅರ್ಜುನ್ ಅಂದ್ರೆ ಏನರ್ಥ ಅಂತ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ವಿನ್ಸೆಂಟ್ ಕಾಸ್ಟ್ಲಿ ಕಾರ್ ನಲ್ಲಿ ಬರ್ತಾನೆ. ಈ ಕೊಲೆಗಳ ಹಿಂದೆ ವಿನ್ಸೆಂಟ್ ಕೈವಾಡ ಇದೆ ಅಂತ ಮುರಳಿಗೆ ಡೌಟ್ ಇರುತ್ತೆ. ಕಾರ್ ಬಗ್ಗೆ ಕೇಳಿದಾಗ ಅತ್ತೆ ಗಿಫ್ಟ್ ಆಗಿ ಕೊಟ್ಟಿದ್ದು ಅಂತ. ವಿನ್ಸೆಂಟ್, ಮಲ್ಲಿಕಾರ್ಜುನ್ ಮರ್ಡರ್ ನಡೆದಿದ್ದ ದಿನ ಡ್ಯೂಟಿ ಇನ್ಚಾರ್ಜ್ ನೀವೇ ಅಲ್ವಾ, ಮತ್ತೆ ಅರವಿಂದ್ ಯಾಕೆ ಹೋದ್ರು? ನಮ್ ತಂದೆಗೆ ಹೆಲ್ತ್ ಇಶ್ಯೂ ಇದ್ದಿದ್ರಿಂದ ಮನೆಗೆ ಹೋಗಿದ್ದೆ ಅಂತ ವಿನ್ಸೆಂಟ್ ಹೇಳ್ತಾರೆ. ಕಟ್ ಮಾಡಿದ್ರೆ ಚಂದು ಕಣ್ಣಿಗೆ ಕಟ್ಟಿರೋ ಬ್ಯಾಂಡೇಜ್ ರಿಮೂವ್ ಮಾಡ್ತಾರೆ. 1 ವೀಕ್ ಸ್ವಲ್ಪ ಮಂಜಾಗಿರುತ್ತೆ, ಆಮೇಲೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಚಂದು ತಂಗಿ ಕೇಳ್ತಾಳೆ, ಅಣ್ಣನ್ ಕಣ್ಣು ಯಾಕೆ ಬ್ಲೂ ಕಲರ್ ಆಗಿದೆ ಅಂತ. ಆಗ ಡಾಕ್ಟರ್, ನಿಮ್ ಅಣ್ಣನ್ ರೆಟಿನಾ ಬ್ರೌನ್ ಆದ್ರೆ ಡೋನರ್ ಐ ಬ್ಲೂ ಅಂತ. ಈ ಆಪರೇಷನ್ ಇಂದ ಒಂದು ಸೈಡ್ ಎಫೆಕ್ಟ್ ಆಗಿದೆ. ಅದೇನಂದ್ರೆ ಡೇ ಟೈಮ್ ತುಂಬಾ ನಿದ್ದೆ ಬರ್ತಾ ಇರುತ್ತೆ, ರಾತ್ರಿ ಎಷ್ಟೊತ್ತಾದ್ರೂ ನಿದ್ದೆ ಬರಲ್ಲ. ಅದಕ್ಕೆ ಶೈಲಜಾ ಡೇ ಟೈಮ್ ಕಾಲ್ ಮಾಡಿದ್ರೆ ಜಾಸ್ತಿ ಮಾತಾಡೋದಿಲ್ಲ, ರಾತ್ರಿ ಅವಳನ್ನ ನಿದ್ದೆ ಮಾಡೋದಕ್ಕೆ ಬಿಡದೆ ನಿರಂತರವಾಗಿ ಮಾತಾಡ್ತಾ ಇರ್ತಾನೆ. ಶೈಲಜಾ ಡೇ ಟೈಮ್ ನಲ್ಲಿ ಸ್ವಲ್ಪ ಕ್ಲೋಸ್ ಆಗಿ ಇರೋಣ ಅಂತ ಬಂದ್ರೆ ಚಂದು ನಿದ್ದೆ ಮಾಡ್ತಾ ಇದ್ದಾನೆ. ಕಟ್ ಮಾಡಿದ್ರೆ ಚಂದು ತಂಗಿಗೆ ಅರ್ಜುನ್ ಜೊತೆ ಮದ್ವೆ ಫಿಕ್ಸ್ ಆಗುತ್ತೆ. ಚಂದುಗೆ ಸಮ್ಟೈಮ್ಸ್ ತುಂಬಾ ತಲೆನೋವು ಬರುತ್ತೆ. ಯಾವತ್ತು ದೇವಸ್ಥಾನಕ್ಕೆ ಹೋಗದೆ ಇರೋನು ಶಿವನ್ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿದ್ದ ಅಗೋರಿಗೆ ಇವನ್ನ ನೋಡಿ ಖುಷಿ ಆಗುತ್ತೆ. ಫ್ರೆಂಡ್ ಹೇಳ್ತಾನೆ, ಯಾವತ್ತು ದೇವಸ್ಥಾನಕ್ಕೆ ಹೋಗದೆ ಇರೋನು ಹೇಗ್ ಬಂದೆ ಅಂತ. ಡಾಕ್ಟರ್ ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ನನಗೆ ಇತ್ತೀಚೆಗೆ ತುಂಬಾ ತಲೆನೋವು ಬರ್ತಾ ಇದೆ, ಡೇ ಟೈಮ್ ತುಂಬಾ ನಿದ್ದೆ ಬರುತ್ತೆ, ರಾತ್ರಿ ಸಮಯದಲ್ಲಿ ನಿದ್ದೆ ಬರಲ್ಲ, ನನ್ಗೆ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ಅದೇನು ತೊಂದ್ರೆ ಇಲ್ಲ, ಮೆಡಿಸನ್ ಕೊಡ್ತೀನಿ ತಗೊಳ್ಳಿ ಅಂತ. ಈ ಕಡೆ ಪೊಲೀಸರಿಗೆ ಇನ್ಸ್ಪೆಕ್ಟರ್ ವಿನ್ಸೆಂಟ್ ಮೇಲೆ ಡೌಟ್ ಇರೋದ್ರಿಂದ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಕಟ್ ಮಾಡಿದ್ರೆ ಚಂದುಗೆ ಪದೇ ಪದೇ ಪೊಲೀಸ್ ಪರೇಡ್ ಮಾಡ್ತಿರೋ ಶಬ್ದ ಕೇಳಿಸ್ತಾ ಇರುತ್ತೆ. ಯಾರೋ ಹುಡಿ ಹಾಕೊಂಡು ಶೂಟ್ ಮಾಡ್ತಿರೋ ಹಾಗೆ ವಿಜನ್ಸ್ ಕಾಣಿಸುತ್ತೆ. ಡಾಕ್ಟರ್ ಹತ್ರ ಏನೇನೋ ವಿಜನ್ಸ್ ಜೊತೆಗೆ ರಾತ್ರಿ ನಿದ್ದೆ ಬರ್ತಿಲ್ಲ ಅಂತ. ಆಗ ಡಾಕ್ಟರ್, ಸರಿ ಹಾಗಾದ್ರೆ ಡಾಕ್ಟರ್ ನಿಶಾಂತ್ ಲಂಡನ್ ಇಂದ ಬರ್ತಾರೆ, ಅವ್ರನ್ನ ಒಂದ್ಸಲ ಕನ್ಸಲ್ಟ್ ಮಾಡು ಅಂತ. ಕಟ್ ಮಾಡಿದ್ರೆ ಚಂದು ಡಾಕ್ಟರ್ ನಿಶಾಂತ್ ನ ಕನ್ಸಲ್ಟ್ ಮಾಡಿದಾಗ ಅವರು ಐ ಚೆಕ್ ಮಾಡಿ ಗಾಬರಿ ಆಗ್ತಾರೆ. ಪ್ರಪಂಚದ ಟಾಪ್ ಸರ್ಜನ್ ಗಳು ಚಂದು ಕಣ್ಣನ್ನ ಚೆಕ್ ಮಾಡ್ತಾರೆ. ಡಾಕ್ಟರ್ ನಿಶಾಂತ್ ಚಂದುಗೆ ಆಪರೇಷನ್ ಮಾಡಿದ್ದ ಡಾಕ್ಟರ್ ವಿಹಾರಿಗೆ ಸರಿಯಾಗಿ ಬೈತಾರೆ. ನೀನು ಚಂದುಗೆ ಮಾಡಿರೋದು ಝೀನೋ ಟ್ರಾನ್ಸ್ಪ್ಲಾಂಟೇಶನ್, ಅಂದ್ರೆ ಪ್ರಾಣಿಗಳ ಆರ್ಗನ್ಸ್ ಗಳನ್ನ ಮನುಷ್ಯರಿಗೆ ಅಳವಡಿಸಿದ್ರೆ ಅದನ್ನ ಝೀನೋ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಕರೀತಾರೆ. ನೀನು ಚಂದುಗೆ ಹಾಕಿರೋದು ಮನುಷ್ಯರ ಕಣ್ಣಲ್ಲ, ಅದೊಂದು ನಾಯಿ ಕಣ್ಣು ಅಂತ. ಡಾಕ್ಟರ್ ಸೇರಿದಂತೆ ಎಲ್ಲರಿಗೂ ಗಾಬರಿ ಆಗುತ್ತೆ. ಇದೇ ರೀಸನ್ಗೆನೆ ಚಂದುಗೆ ರಾತ್ರಿ ನಿದ್ದೆ ಬರ್ದೆ ಡೇ ಟೈಮ್ ನಲ್ಲಿ ನಿದ್ದೆ ಮಾಡ್ತಾ ಇರ್ತಾನೆ. ಮನುಷ್ಯರ ಕಣ್ಗೂ ನಾಯಿ ಕಣ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ನೀನ್ ಹೇಗ್ ಡಾಕ್ಟರ್ ಆದೆ ಅಂತ ಚಂದು ಬೈತಾ ಇದ್ದಾನೆ. ಆಗ ಡಾಕ್ಟರ್ ನಿಶಾಂತ್ ಹೇಳ್ತಾರೆ, ಚಂದು ರಿಲ್ಯಾಕ್ಸ್,
ಫ್ಯೂಚರ್ ನಲ್ಲಿ ಮನುಷ್ಯರ ಆರ್ಗನ್ಸ್ ಸಿಗದೆ ಹೋದ್ರೆ ಮನುಷ್ಯರ DNA ಹತ್ರ ಇರುವ ಪ್ರಾಣಿಗಳ ಆರ್ಗನ್ಸ್ ನ ತೆಗೆದು ಮನುಷ್ಯರಿಗೆ ಅಳವಡಿಸಿದ್ರೆ ಅದನ್ನ ಝೀನೋ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಕರೀತಾರೆ. 17ನೇ ಶತಮಾನದಲ್ಲೇ ಈ ಪ್ರಯೋಗ ನಡೆದಿತ್ತು. ಮನುಷ್ಯರ DNA ಹತ್ರ ಇರೋ ಪ್ರಾಣಿಗಳು ಲೈಕ್ ಕೋತಿ, ಚಿಂಪಾಂಜಿ, ಡಾಗ್ಸ್ ಎಕ್ಸೆಟ್ರಾ. 1960 ಡಾಕ್ಟರ್ ಕೀತ್ ಚಿಂಪಾಂಜಿ ಕಿಡ್ನಿನ ಒಬ್ಬ ವ್ಯಕ್ತಿಗೆ ಹಾಕಿ ಆಪರೇಷನ್ ಮಾಡಿದ್ರು. ಆ ವ್ಯಕ್ತಿ 9 ತಿಂಗಳು ಜೀವಂತವಾಗಿ ಇದ್ರು. 2024 ಮಾರ್ಚ್ ಅಮೆರಿಕದ ಒಂದು ಹಾಸ್ಪಿಟಲ್ ನಲ್ಲಿ 62 ವರ್ಷದ ವ್ಯಕ್ತಿಗೆ ಡಾಕ್ಟರ್ ಚಾಟ್ಸೋ ಹಂದಿ ಕಿಡ್ನಿ ಹಾಕಿ ಆಪರೇಷನ್ ಮಾಡಿದ್ರು. ಆ ವ್ಯಕ್ತಿ ಆರೋಗ್ಯವಾಗಿನೇ ಇದ್ದಾರೆ. ನಾಯಿ ಕಣ್ಣಿನ ರೆಟಿನಾ ಸೈಜ್ ನಲ್ಲಿ ಆಲ್ಮೋಸ್ಟ್ ಮನುಷ್ಯರ ಕಣ್ಣಷ್ಟೇ ಇರುತ್ತೆ. ಅದಕ್ಕೆ ಡಾಕ್ಟರ್ ವಿಹಾರಿಗೆ ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಆಕ್ಟರ್ ಶ್ರೀದೇವಿ ತಾಯಿಗೆ ನ್ಯೂಯಾರ್ಕ್ ಹಾಸ್ಪಿಟಲ್ ನಲ್ಲಿ ರೈಟ್ ಸೈಡ್ ನಡಿಬೇಕಾಗಿದ್ದ ಬ್ರೈನ್ ಸರ್ಜರಿ ಲೆಫ್ಟ್ ಸೈಡ್ ನಡೆದಿತ್ತು. ಸಮ್ಟೈಮ್ಸ್ ಈ ತರ ಮಿಸ್ಟೇಕ್ ಆಗುತ್ತೆ. ಸರಿ, ಈ ನಾಯಿ ಕಣ್ಣು ಹೇಗ್ ಬಂತು ಅಂತ ಕೇಳಿದಾಗ ಒಬ್ರು ವ್ಯಕ್ತಿ ಹೇಳ್ತಾರೆ, ಒರಿಸ್ಸಾ, ಆಂಧ್ರ, ಕರ್ನಾಟಕ ಈ ಏರಿಯಾಗಳಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಪಿಸ್ತೂಲ್ ಪಾಂಡು ಸೀರಿಯಲ್ ಕಿಲ್ಲಿಂಗ್ಸ್ ನೆನ್ಪಿದ್ಯಾ? ಆ ಕೇಸ್ ನ ಟ್ರ್ಯಾಕ್ ಮಾಡಿ ಕಂಡು ಹಿಡಿಯೋದಕ್ಕೆ ಹೆಲ್ಪ್ ಮಾಡಿದ್ದ ಮೋಸ್ಟ್ ಪವರ್ಫುಲ್ ಡಾಗ್ ಡೋಗ್ರಾ, ಅದ್ರ ಕಣ್ಣೆ ನಿನ್ಗೆ ಹಾಕಿರೋದು. ತುಂಬಾ ಕೇಸ್ ಸಾಲ್ವ್ ಮಾಡೋದಕ್ಕೆ ಡೋಗ್ರಾ ಹೆಲ್ಪ್ ಮಾಡಿದೆ. ರೀಸೆಂಟ್ಲಿ ಡೋಗ್ರಾ ACP ಮುರಳಿ ಹತ್ರನೇ ಇತ್ತು. ಯಾಕಂದ್ರೆ ಸಿಟಿಲಿ ಮಿಸ್ಟೀರಿಯಸ್ ಮರ್ಡರ್ಗಳು ನಡೀತಾ ಇರೋದ್ರಿಂದ. ಆದ್ರೆ 2ನೇ ಕೊಲೆ ಆಗಿದ್ದು ಮಲ್ಲಿಕಾರ್ಜುನ್. ಅವ್ರನ್ನ ಸೇವ್ ಮಾಡೋದಕ್ಕೆ ಪೊಲೀಸ್ ಜೊತೆ ಹೋಗಿದ್ದ ಡೋಗ್ರಾ ಕೂಡ ಸತ್ತೋಯ್ತು. ಅದೇ ಟೈಮ್ ನಲ್ಲೇ ನೀನು ನಿನ್ ಕಣ್ಣಿಗೆ ಪೆಟ್ಟಾಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದೆ. ಅನಿಮಲ್ ಆರ್ಗನ್ಸ್ ಗಳನ್ನ ಟೆಸ್ಟಿಂಗ್ ಸೆಂಟರ್ಗೆ ಕೊಡುವಾಗ ಡೋಗ್ರಾ ಕಣ್ಣಿನ ಜೊತೆಗೆ ಆಗ ತಾನೇ ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದ ಸ್ಟೂಡೆಂಟ್ ಕಣ್ಣು ಕೂಡ ಇತ್ತು. ಬ್ಲೂ ಕ್ರಾಸ್ ಟೆಸ್ಟಿಂಗ್ ಗೆ ಹೋಗ್ಬೇಕಾಗಿದ್ದ ಡೋಗ್ರಾ ಕಣ್ಣು ಬೈ ಮಿಸ್ಟೇಕ್ ಆಗಿ ಹಾಸ್ಪಿಟಲ್ ಸೇರಿ ನಿನ್ಗೆ ಡಾಕ್ಟರ್ ಡೋಗ್ರಾ ಕಣ್ಣನ್ನ ಹಾಕಿ ಆಪರೇಷನ್ ಮಾಡಿದ್ದಾರೆ. ಆಗ ಚಂದು ಹೇಳ್ತಾನೆ, ಇನ್ನು 2 ವಾರ ಟೈಮ್ ಕೊಡ್ತೀನಿ. ನಾಯಿ ಕಣ್ಣು ತೆಗ್ದು ಮನುಷ್ಯರ ಕಣ್ಣು ಹಾಕಿಲ್ಲ ಅಂದ್ರೆ ನಿಮ್ನ ಸುಮ್ನೆ ಬಿಡಲ್ಲ ಅಂತ. ಆಗ ನಿಶಾಂತ್ ಹೇಳ್ತಾರೆ, ಡೋಂಟ್ ವರಿ, ನಾನ್ ವ್ಯವಸ್ಥೆ ಮಾಡ್ತೀನಿ ಅಂತ. ಕಟ್ ಮಾಡಿದ್ರೆ ಶೈಲಜಾ ರಾಧಾಕೃಷ್ಣಗೆ ಕಾಲ್ ಮಾಡಿ ಸಾಗರ್ ಸಾಯೋದಕ್ಕೆ ಹಿಂದಿನ ದಿನ ತುಂಬಾ ಅಪ್ಸೆಟ್ ಆಗಿದ್ರು ಅಂತ. ಶೈಲಜಾಗೆ ಸಾಗರ್ ಯೂಸ್ ಮಾಡ್ತಿದ್ದ ಸೀಕ್ರೆಟ್ ಡೈರಿ ಸಿಗುತ್ತೆ. ಚಂದುಗೆ ಪದೇ ಪದೇ ವಿಷನ್ ನಲ್ಲಿ ಬರ್ತಿದ್ದ ವ್ಯಕ್ತಿ ತರಾನೇ ಯಾರನ್ನೋ ನೋಡಿ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ನೀನ್ ಯಾರು, ನನ್ ವಿಷನ್ ನಲ್ಲಿ ಯಾಕೆ ಬರ್ತಾ ಇದ್ದೀಯಾ? ಆಗ ಅವನು, ಅಸಲಿಗೆ ನೀನ್ ಯಾರು, ನನ್ನ ಯಾಕೆ ಫಾಲೋ ಮಾಡ್ತಾ ಇದ್ದೀಯಾ ಅಂತ. ನೀನ್ ಯಾರನ್ನೋ ಕೊಲೆ ಮಾಡಿದ್ಯಾ ಅನ್ಸುತ್ತೆ, ನನ್ಗೆ ಬರ್ತಿದ್ದ ವಿಷನ್ ನಲ್ಲಿ ಹಾಗೆ ಕಾಣಿಸ್ತಾ ಇತ್ತು. ಹೀಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಫೈಟ್ ನಡೆಯುತ್ತೆ. ಈ ಫೈಟ್ ನಲ್ಲಿ ಆ ಸ್ಟ್ರೇಂಜರ್ಸ್ ಚಂದುಗೆ ಸರಿಯಾಗಿ ಹೊಡಿತಾರೆ. ಆಗ ಅಲ್ಲೇ ಇದ್ದ ಒಂದು ನಾಯಿ ಚಂದು ಕಣ್ಣನ್ನ ನೋಡಿ ಬೇರೆ ನಾಯಿಗಳಿಗೆ ಸಿಗ್ನಲ್ ಕೊಟ್ಟು ಎಲ್ಲ ನಾಯಿಗಳನ್ನ ಕರೆಯುತ್ತೆ. ಸೊ ಅದರಿಂದ ಅವರೆಲ್ಲ ಹೆದ್ರಿ ಅಲ್ಲಿಂದ ಓಡೋಗ್ತಾರೆ. ಸೊ ಈ ಡಾಗ್ ಚಂದುನ ಸೇವ್ ಮಾಡ್ಬಿಡುತ್ತು. ರಾತ್ರಿ ಕನ್ಸ್ ಬಿದ್ದಿದ್ರಿಂದ ಎಚ್ಚರಿಕೆ ಆಗುತ್ತೆ. ಆಗ ದೇವ್ರ ಫೋಟೋ ಹತ್ರ ಹೋಗ್ತಾನೆ. ಅಲ್ಲಿದ್ದ ರುದ್ರಾಕ್ಷಿ ಮುಟ್ಟಿದಾಗ ಮಲ್ಲಿಕಾರ್ಜುನ್ ಕೊಲೆ ಆಗಿದ್ದ ಜಾಗದ ವಿಷನ್ ಬರುತ್ತೆ. ನೇರವಾಗಿ ಅದೇ ಲೊಕೇಶನ್ಗೆ ಹೋಗ್ತಾನೆ. ಅಲ್ಲಿ ಮತ್ತೆ ತಲೆನೋವು ಶುರುವಾಗಿ ಕೆಲವು ಫೋಟೋಸ್ ಕಾಣಿಸುತ್ತೆ. ಆ ದಿನ ಮಲ್ಲಿಕಾರ್ಜುನ್ ಕೊಲೆ ಆದಾಗ ಡೋಗ್ರಾಗೆ ಕೂಡ ಆ ಕಿಲ್ಲರ್ ಶೂಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಆ ಕಿಲ್ಲರ್ ಹುಡಿ ಹಾಕಿರ್ತಾನೆ. ಸೊ ಅದೆಲ್ಲ ಈಗ ನೆನಪಾಗುತ್ತೆ. ಕಟ್ ಮಾಡಿದ್ರೆ ಡಾಕ್ಟರ್ ನಿಶಾಂತ್ ಚಂದುಗೆ ಹೇಳ್ತಾರೆ, ನಿನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ಕಣ್ ಸಿಕ್ಕಿದೆ, ಆದಷ್ಟು ಬೇಗ ಸರ್ಜರಿ ಮಾಡ್ತೀನಿ ಅಂತ. ಆಗ ಚಂದು ಕೇಳ್ತಾನೆ, ಡಾಕ್ಟರ್ ನನ್ಗೆ ಸರ್ಜರಿ ಮಾಡಿದ್ರೆ ಡೋಗ್ರಾ ಮೆಮೊರೀಸ್ ಮತ್ತೆ ಬರಲ್ವಾ ಅಂತ. ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ. ಡೋಗ್ರಾ ನನ್ಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದೆ, ಆದ್ರೆ ನನ್ಗೆ ಅರ್ಥ ಆಗ್ತಿಲ್ಲ. ಯಾರೋ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ, ಆದ್ರೆ ಯಾರು ಅಂತ ಗೊತ್ತಿಲ್ಲ. ಕೊಲೆ ಆಗಿರೋ ಪ್ಲೇಸ್ ಕಾಣಿಸುತ್ತೆ, ಆದ್ರೆ ಅಲ್ಲಿ ಏನ್ ನಡೀತು ಅಂತ ಗೊತ್ತಾಗೋದಿಲ್ಲ. ಸೊ ನನ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ. ಈಗ ರಾಧಾಕೃಷ್ಣ ಅವ್ರನ್ನ ನೋಡಿ ಇವ್ರ ಮುಖ ಡೋಗ್ರಾ ಮೆಮೊರಿಯಲ್ಲಿ ಇತ್ತು ಅನ್ನೋದು ಕನ್ಫರ್ಮ್ ಆಗುತ್ತೆ. ಕಟ್ ಮಾಡಿದ್ರೆ ಮತ್ತೊಂದು ಕ್ರೈಮ್ ಸೀನ್. ರಾಧಾಕೃಷ್ಣ ಅವ್ರನ್ನ ಯಾರೋ ಕೊಲೆ ಮಾಡಿದ್ದಾರೆ. ಸೇಮ್ ಮಿಸ್ಟೀರಿಯಸ್ ಮರ್ಡರ್. ಯಾವುದೇ ಕ್ಲೂ ಸಿಕ್ಕಿಲ್ಲ. ಕ್ರೈಮ್ ಸೀನ್ ನಲ್ಲಿ ಶೈಲಜಾ ಲವ್ಸ್ ಕೃಷ್ಣಮೂರ್ತಿ ಅಂತ ಬರ್ದಿದೆ. ಪ್ರತಿ ಸಲ ಹೀಗೆ ಸಂಬಂಧ ಇಲ್ದೇ ಇರೋ ಹೆಸರುಗಳನ್ನ ಬರಿತಾ ಇದ್ದಾನೆ. ಸೊ ಆ ಕಿಲ್ಲರ್ ನ ಮೋಟಿವ್ ಏನು ಅಂತಾನೆ ಗೊತ್ತಿಲ್ಲ. ಸೊ ಹಾಗಾದ್ರೆ ಅವನು ಬರಿತಾ ಇರೋ ಹೆಸರಲ್ಲೇ ಏನೋ ಕ್ಲೂ ಇದೆ. ಅಷ್ಟೇ ಅಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಡೈವರ್ಟ್ ಮಾಡೋದಕ್ಕೆ ಯಾರೋ ಕೊಲೆ ಮಾಡ್ತಾ ಇರ್ಬೋದು ಅಂತ ACP ಮುರಳಿ ಗೆಸ್ ಮಾಡ್ತಾರೆ. ಈ ಕಡೆ ಲ್ಯಾಬ್ ನಲ್ಲಿ ಯಾವ್ದೋ ಇಲ್ಲಿಗಲ್ ರಿಸರ್ಚ್ ಕಂಪ್ಲೀಟ್ ಆಗಿದೆ. ಡೋಗ್ರಾ ಕೊನೆಯದಾಗಿ ACP ಮುರಳಿ ಹತ್ರ ಇದ್ದಿರುತ್ತೆ. ಸೊ ಅವ್ರ ಹತ್ರ ಡಾಗ್ಸ್ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ, ಡೋಗ್ರಾ ಬಗ್ಗೆ ಹೇಳಿ ಅಂತ ಚಂದು ಹಾಗೂ ಫ್ರೆಂಡ್ ಕೇಳ್ತಾರೆ. ಇವರು ಹೇಳೋ ಮಾಹಿತಿಯಿಂದ ಚಂದುಗೆ ಬರ್ತಿರೋ ವಿಷನ್ಗೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಡೋಗ್ರಾ ನನ್ನ ಬೆಸ್ಟ್ ಫ್ರೆಂಡ್, ರೀಸೆಂಟ್ ಶೂಟ್ ಔಟ್ ನಲ್ಲಿ ಸತ್ತೋಯ್ತು ಅಂತ. ಮತ್ತೆ ಯಾಕೆ ಕಿಲ್ಲರ್ನ ಕಂಡು ಹಿಡ್ದಿಲ್ಲ ಅಂತ ಕೇಳ್ತಾರೆ. ಅದೆಲ್ಲ ನಮ್ಗೆ ಗೊತ್ತಿದೆ, ನೀವು ಸುಮ್ನೆ ಇಲ್ಲಿಂದ ಹೋಗಿ ಅಂತ ಇವ್ರನ್ನ ಕಳಿಸ್ತಾರೆ. ಕಟ್ ಮಾಡಿದ್ರೆ NIA ನಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ. ಚೀನಾ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು ಅರುಣಾಚಲ್ ಪ್ರದೇಶದಲ್ಲಿ ಇರುವ ತವಾಂಗ್ ಪ್ರಾಂತ್ಯನ ವಶಪಡಿಸಿಕೊಳ್ಳೋದಕ್ಕೆ. ಯಾಕಂದ್ರೆ ಅವರ ಧರ್ಮಗುರು ದಲೈ ಲಾಮಾ ಇಲ್ಲೇ ಹುಟ್ಟಿರೋದು ಅಂತ ಅವ್ರ ನಂಬಿಕೆ.
ಆದ್ರೆ ಅದು ಚೀನಾಗೆ ಈಸಿ ಟಾಸ್ಕ್ ಅಲ್ಲ. ಇಂಡಿಯನ್ ಆರ್ಮಿನ ಬೀಟ್ ಮಾಡಿ ಒಳಗಡೆ ನುಗ್ಗೋದು ಈಸಿ ಅಲ್ಲ. ಅದಕ್ಕೆ ಪಾಕ್ ಸಪೋರ್ಟ್ ತಗೊಂಡು ಏನೋ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಕಾಶ್ಮೀರದ ಹತ್ರ ಸೇನಾ ಕ್ಯಾಂಪ್ ಗಳನ್ನ ಕಟ್ಕೊಂಡಿದೆ. ಭಾರತದ ಒಳಗಡೆ ವಿಧ್ವಂಸಕ ಕೃತ್ಯಗಳನ್ನ ನಡೆಸಿದ್ರೆ ಇಂಡಿಯನ್ ಆರ್ಮಿ ಅಟೆನ್ಷನ್ ಡೈವರ್ಟ್ ಆಗುತ್ತೆ. ಈ ಗ್ಯಾಪ್ ನಲ್ಲಿ ಭಾರತದ ಮೇಲೆ ದಾಳಿ ಮಾಡೋದೇ ಅವ್ರ ಪ್ಲಾನ್. ಬ್ಯಾಡ್ ಲಕ್ ಏನಂದ್ರೆ ಅವ್ರ ಪ್ಲಾನ್ ಏನು ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ಈ ಕಡೆ ACP ಮುರಳಿಗೆ ತಲೆ ಕೆಟ್ಟು ಹೋಗ್ತಿದೆ. ಈ ಕೊಲೆಗಳನ್ನ ಯಾಕೆ ಕಿಲ್ಲರ್ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ಯಾರನ್ನ ಟಾರ್ಗೆಟ್ ಮಾಡ್ತಾನೆ ಅಂತ ಕೂಡ ಗೊತ್ತಿಲ್ಲ. ರಾಧಾಕೃಷ್ಣ ಅವ್ರ ಮರ್ಡರ್ ವಿಷಯ ಗೊತ್ತಾಗಿದ್ರಿಂದ ಶೈಲಜಾಗೆ ಗಾಬರಿ ಆಗುತ್ತೆ. ಡೌಟ್ ಬಂದು ಸಾಗರ್ ಮೇಂಟೈನ್ ಮಾಡ್ತಾ ಇದ್ದ ಡೈರಿ ಚೆಕ್ ಮಾಡ್ತಾಳೆ. ಆಗ ಈ ಲ್ಯಾಬ್ ನಲ್ಲಿ ಇಲ್ಲಿಗಲ್ ರಿಸರ್ಚ್ ಮಾಡ್ತಾ ಇದ್ದ ವ್ಯಕ್ತಿ ಬರ್ತಾನೆ. ಅವನು ಸಾಗರ್ ಸಿಸ್ಟಮ್ ನ ಚೆಕ್ ಮಾಡ್ತಾನೆ. ಶೈಲಜಾ ಯಾರಿಗೂ ಗೊತ್ತಿಲ್ಲದೆ ಆ ಡೈರಿ ತಗೊಂಡು ಹೊರಗಡೆ ಬರ್ತಾಳೆ. ಇದರಿಂದ ಈ ವ್ಯಕ್ತಿಗೆ ಶೈಲಜಾ ಮೇಲೆ ಡೌಟ್ ಶುರುವಾಗುತ್ತೆ. ಹೊರಗಡೆ ಬಂದು ಆ ಡೈರಿ ಚೆಕ್ ಮಾಡಿದಾಗ 2 ಹೊಸ ಕೆಮಿಕಲ್ ಗಳನ್ನ ಲ್ಯಾಬ್ ನಲ್ಲಿ ಯೂಸ್ ಮಾಡಿದ್ದಾರೆ. ಅದಕ್ಕೆ ಈ ವಿಷಯ ತಿಳ್ಕೊಂಡಿದ್ದ ಸಾಗರ್, ಮಲ್ಲಿಕಾರ್ಜುನ್ ಅಂಡ್ ರಾಧಾಕೃಷ್ಣನ ಕೊಲೆ ಮಾಡಿದ್ದಾರೆ. ಇನ್ ಕೇಸ್ ಈಗ ಇರೋ ಸ್ಟಾಕ್ ಡೆಲಿವರಿ ಆದ್ರೆ ಖಂಡಿತ ಕೋಟಿಗಟ್ಲೆ ಜನ ಸಾಯ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಲ್ಯಾಬ್ ಅವ್ರಿಗೆ ವಿಷಯ ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ಈ ಕೆಮಿಕಲ್ ಗಳನ್ನ ತರ್ಸ್ಕೊಂಡಿರೋದು ಯಾರು ಅಂತಾನೆ ಗೊತ್ತಿಲ್ಲ. ಒಂದು ವೇಳೆ ತರ್ಸ್ಕೊಂಡಿರೋ ವ್ಯಕ್ತಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಶೈಲಜನ ಸುಮ್ನೆ ಬಿಡಲ್ಲ. ಅದಕ್ಕೆ ಚಂದುಗೆ ಈ ವಿಷಯ ಹೇಳ್ಬೇಕು ಅಂತ ಕಾಲ್ ಮಾಡ್ತಾಳೆ. ಆದ್ರೆ ಡೋಗ್ರಾ ವಿಷಯದಲ್ಲಿ ಟೆನ್ಷನ್ ಆಗಿರೋ ಚಂದು ಕಾಲ್ ಪಿಕ್ ಮಾಡಲ್ಲ. ಈ ಕಡೆ ಲ್ಯಾಬ್ ನಲ್ಲಿ ಆ ಕೆಮಿಕಲ್ ತರ್ಸ್ಕೊಂಡಿದ್ದ ವ್ಯಕ್ತಿ ಶೈಲಜಾಗೆ ಅವ್ರ ಸೀಕ್ರೆಟ್ ಗೊತ್ತಾಗಿದೆ ಅನ್ನೋದು ಕನ್ಫರ್ಮ್ ಆಗಿದ್ರಿಂದ ಅವಳನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ತಾನೆ. ಶೈಲಜಾ ಇರೋ ಜಾಗಕ್ಕೆ ಯಾರೋ ಬರ್ತಾರೆ. ಕಟ್ ಮಾಡಿದ್ರೆ ಫ್ರೆಂಡ್ ಹೇಳ್ತಾನೆ, ಸುಮ್ನೆ ಆಪರೇಷನ್ ಮಾಡಿಸ್ಕೊ, ಯಾಕೆ ರಿಸ್ಕ್ ತಗೋತೀಯಾ ಅಂತ. ಆಗ ಚಂದು ಒಂದ್ಸಲ ಸರ್ಜರಿ ಮಾಡಿದ್ರೆ ಡೋಗ್ರಾ ಮೆಮೊರಿ ನನಗೆ ಬರಲ್ಲ. ಆಗ ನ್ಯೂಸ್ ನಲ್ಲಿ ಬೈನರಿ ಕೆಮಿಕಲ್ಸ್ ನ ಓನರ್ ಮೀಡಿಯಾಗೆ ಹೇಳಿಕೆ ಕೊಡ್ತಾ ಇದ್ದಾರೆ, ನಾವು ಫ್ರೀ ಆಗಿ ಜನರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ ಅಂತ. ಆಗ ಚಂದುಗೆ ಮತ್ತೆ ತಲೆನೋವು ಶುರುವಾಗಿ ಒಂದು ವಿಷನ್ ಬರುತ್ತೆ. ಅದರಲ್ಲಿ ಇದಕ್ಕೂ ಮುಂಚೆ ಕೊಲೆ ಆಗಿದ್ದ 3 ಜನರ ಫೋಟೋ ಜೊತೆಗೆ ಶೈಲಜಾ ಫೋಟೋ ಕೂಡ ಇದೆ. ಅಂಡ್ ಈಗ ಹೇಳಿಕೆ ಕೊಡ್ತಿರೋ ವ್ಯಕ್ತಿ ಕೂಡ ಕಾಣಿಸ್ತಾನೆ. ಫ್ರೆಂಡ್ಗೆ ಹೇಳ್ತಾನೆ, ಆ ವ್ಯಕ್ತಿ ನನ್ಗೆ ಗೊತ್ತು, ಡೋಗ್ರಾ ಮೆಮೊರಿಯಲ್ಲಿ ನೋಡ್ದೆ, ಅದರಲ್ಲಿ ಶೈಲಜಾ ಕೂಡ ಇದ್ದಾಳೆ. ಡೋಗ್ರಾ ಮೆಮೊರಿಯಲ್ಲಿ ಕಂಡಿದ್ದ 3 ಜನ ರೀಸೆಂಟ್ಲಿ ಸತ್ತೋಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಈಗ ಉಳಿದಿರೋದು ಶೈಲಜಾ ಹಾಗೂ ಟಿವಿಲಿ ಹೇಳಿಕೆ ಕೊಡ್ತಿರೋ ವ್ಯಕ್ತಿ ಮಾತ್ರ. ಮೇ ಬಿ ಶೈಲಜಾ ಡೇಂಜರ್ ನಲ್ಲಿ ಇದ್ದಾಳೆ ಅನ್ಸುತ್ತೆ. ಅದಕ್ಕೆ ಅಷ್ಟೊಂದ್ ಸಲ ಕಾಲ್ ಮಾಡಿದ್ದಾಳೆ ಅಂತ ಮತ್ತೆ ಶೈಲಜಾಗೆ ಕಾಲ್ ಮಾಡ್ತಾನೆ. ಆದ್ರೆ ಸ್ವಿಚ್ ಆಫ್ ಬರ್ತಿದೆ. ಆಗ ಫ್ರೆಂಡ್, ಈ ನಾಯಿ ಮೆಮೊರಿಗೋಸ್ಕರ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀಯಾ ಅಂತ. ಆಗ ಚಂದು, ನಿನ್ ದೃಷ್ಟಿಲಿ ಅದು ಒಂದು ನಾಯಿ ಅಷ್ಟೇ. ನನ್ನ ಪ್ರಕಾರ ನಾನೇ ಈಗ ಡೋಗ್ರಾ. ನಾನು ಇವತ್ತು ಬದುಕಿರೋದೆ ಅವನಿಂದ. ಅಷ್ಟೇ ಅಲ್ಲದೆ ನಾನು ಇಷ್ಟಪಡೋ ಶೈಲಜಾ ಡೇಂಜರ್ ನಲ್ಲಿ ಇದ್ದಾಳೆ ಅಂತ ಹಿಂಟ್ ಕೊಟ್ಟಿದ್ದೆ ಡೋಗ್ರಾ. ನನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋ ಡೋಗ್ರಾಗೋಸ್ಕರ ಅವನ್ನ ಕೊಂದಿದ್ದು ಯಾರು ಅಂತ ಕಂಡು ಹಿಡಿದೇ ಬಿಡಲ್ಲ. ಅಲ್ಲಿ ತನಕ ಆಪರೇಷನ್ ಕೂಡ ಮಾಡಿಸ್ಕೊಳ್ಳಲ್ಲ ಅಂತ. ಯಾಕೆ ಡಾಗ್ಸ್ ಮಾತ್ರ ಆನೆಸ್ಟ್ ಆಗಿ ಇರ್ಬೇಕಾ, ಮನುಷ್ಯರು ಇರಬಾರ್ದಾ? ಆಗ ಫ್ರೆಂಡ್ ಸಾರಿ ಕೇಳ್ತಾನೆ, ನೀನು ಹಾಸ್ಪಿಟಲ್ಗೆ ಹೋಗಿಲ್ಲ ಅಂದ್ರೆ ನಿನ್ಗೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೆ. ಆದ್ರೆ ನೀನ್ ಬದುಕಿರೋದಕ್ಕೆ ಕಾರಣನೇ ಡೋಗ್ರಾ ಅನ್ನೋದನ್ನ ಮರ್ತ್ ಬಿಟ್ಟೆ. ಅವನ್ನ ಕೊಂದ ವ್ಯಕ್ತಿನ ಸುಮ್ನೆ ಬಿಡ್ಬೇಡ ಅಂತ. ಸೊ ಶೈಲಜಾಗೋಸ್ಕರ ಹುಡ್ಕೊಂಡು ಹೋಗ್ಬೇಕು ಅನ್ನುವಷ್ಟ್ರಲ್ಲಿ ದೇವಸ್ಥಾನದಲ್ಲಿ ಇದ್ದ ಅಗೋರಿ ಬರ್ತಾರೆ. ಇದು ನಿನ್ ಯುದ್ಧ ಅಲ್ಲ, ಇದು ಆ ನೀಲಕಂಠ ವೈರಿಗಳನ್ನ ಬಲಿ ತಗೊಳ್ಳೋದಕ್ಕೆ ನಿನ್ ಸಹಾಯ ತಗೊಂಡಿದ್ದಾನೆ. ನಿನ್ಗೆ ಶಿವನ್ ಕಂಡ್ರೆ ಆಗಲ್ಲ, ಆದ್ರೆ ಶಿವ ಯಾವಾಗ್ಲೂ ನಿನ್ ಜೊತೆನೆ ಇದ್ದಾನೆ. ನಿನ್ ಕಣ್ಣು ಕಾಲಭೈರವನ್ ರೂಪ. ಪಂಚಭೂತಗಳು ನಿನ್ಗೆ ಸಹಾಯ ಮಾಡುತ್ತೆ. ನಿನ್ನ ಒಳಗಡೆ ಇರೋ ಕಾಲಭೈರವನ್ನ ತಟ್ಟಿ ಎಪ್ಸು ಅಂತ. ಶೈಲಜಾ ಮನೆಗೆ ಬಂದಾಗ ಅಲ್ಲಿ ಅವಳು ಇರೋದಿಲ್ಲ. ಕನ್ನಡಿ ಮುಂದೆ ನಿಂತು ಅವನ್ ಕಣ್ಣು ನೋಡಿ, ಡೋಗ್ರಾ ನಾಳೆನೆ ನನ್ಗೆ ಸರ್ಜರಿ ಅಂತೆ. ಸರ್ಜರಿ ಮಾಡಿದ್ರೆ ನಿನ್ ಮೆಮೊರಿ ನನ್ಗೆ ಮತ್ತೆ ಬರಲ್ಲ. ನಿನ್ನ ಸಾಯಿಸಿದ್ದು ಯಾರು ಅಂತ ಹೇಗ್ ಕಂಡು ಹಿಡಿಯೋದು? ಅಸಲಿಗೆ ಏನ್ ಮಾಡಿದ್ರೆ ನೀನ್ ಹೇಳೋದು ನನ್ಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ನಿನ್ ಮೆಮೊರಿಯಲ್ಲಿ ಶೈಲು ಯಾಕೆ ಕಾಣ್ತಾ ಇದ್ದಾಳೆ? ನೀನು ತೋರಿಸ್ತಾ ಇರೋ ಒಬ್ಬೊಬ್ರು ಮಿಸ್ಟೀರಿಯಸ್ ಆಗಿ ಸಾಯ್ತಾ ಇದ್ದಾರೆ. ನನ್ಗೆ ಏನಾದ್ರೂ ಪರವಾಗಿಲ್ಲ, ನಿನ್ನ ಕೊಂದವನ್ನ ಬಿಡಲ್ಲ ಅಂತ. ಆಗ ಮತ್ತೆ ವಿಷನ್ ಬರುತ್ತೆ. ಶೈಲಜಾ ಎಲ್ಲಿರ್ಬೋದು ಅಂತ ಕ್ಲೂ ಕೂಡ ಸಿಗುತ್ತೆ. ಈ ಕಡೆ ಶೈಲಜಾನ ಜೀವಂತವಾಗಿ ಸಮಾಧಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿನ ನೋಡಿ ಶೈಲಜಾಗೆ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಚಂದು ಸ್ಪಾಟ್ಗೆ ಬರ್ತಾನೆ. ಸರಿಯಾಗಿ ಪ್ಲಾನ್ ಮಾಡಿದ್ದೀಯಾ, ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತ. ಈಗಲೇ ಶಾಕಿಂಗ್ ಟ್ವಿಸ್ಟ್. ಇಲ್ಲಿ ಇರೋದು ACP ಮುರಳಿ. ಇವ್ರ ಪ್ಲಾನ್ ಏನು ಅನ್ನೋದನ್ನ ಹೇಳ್ತಾರೆ. ಬೈನರಿ ಲ್ಯಾಬ್ ನಲ್ಲಿ ತಯಾರಾಗುವ ವ್ಯಾಕ್ಸಿನ್ ನಲ್ಲಿ ಸೈನೈಡ್ ಮಿಕ್ಸ್ ಮಾಡಿ ಅದನ್ನ ಜನಕ್ಕೆ ಕೊಟ್ರೆ ಕೋಟಿಗಟ್ಲೆ ಜನ ಸಾಯ್ತಾರೆ. ಆಗ ಇಂಡಿಯನ್ ಆರ್ಮಿನ ಡೈವರ್ಟ್ ಮಾಡಬಹುದು. ಆಗ ಚೈನಾ ಅರುಣಾಚಲ್ ಪ್ರದೇಶದ ತವಾಂಗ್ ಮೇಲೆ ಅಂಡ್ ಪಾಕಿಸ್ತಾನ ಕಾಶ್ಮೀರದ ಮೇಲೆ ದಾಳಿ ಮಾಡುತ್ತೆ. ಇದೇ ಇವ್ರ ಪ್ಲಾನ್. ಈ ವ್ಯಾಕ್ಸಿನ್ ನಲ್ಲಿ ಸೈನೈಡ್ ಮಿಕ್ಸ್ ಮಾಡಿರೋದು ಇದೇ ವ್ಯಕ್ತಿ. ಇವನೊಬ್ಬ ಡಬಲ್ ಏಜೆಂಟ್.
ಚೈನಾ ಪಾಕ್ಗೆ ಇಂಡಿಯಾದಲ್ಲೇ ಇರೋ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅಲ್ವಾ, ಅದು ಬೇರೆ ಯಾರು ಅಲ್ಲ, ಇದೇ ಮುರಳಿ. ಈ ಸತ್ಯ ತಿಳ್ಕೊಂಡಿರೋ ಸಾಗರ್, ಮಲ್ಲಿಕಾರ್ಜುನ್ ಅಂಡ್ ರಾಧಾಕೃಷ್ಣ ಇವ್ರನ್ನ ಕೊಲೆ ಮಾಡ್ಬೇಕು ಅಂತ ಮುರಳಿಗೆ ಹೇಳಿದ್ದೆ ಬೈನರಿ ಲ್ಯಾಬ್ ನ ಓನರ್ ರಂಜಿತ್ ಅರೋರಾ. ಅವರು ಕೂಡ ದುಡ್ಡಿಗೆ ಆಸೆ ಪಟ್ಟು ಎಸಿಪಿ ಮುರಳಿ ಜೊತೆ ಕೈ ಜೋಡಿಸಿದ್ದಾರೆ. ಈ ಸೀಕ್ರೆಟ್ ಗೊತ್ತಿರೋರ್ನ ಸಾಯಿಸ್ಬೇಕು ಅಂತ ಫೋಟೋಸ್ ನ ನೋಡುವಾಗ ಅಲ್ಲೇ ಇದ್ದ ಡೋಗ್ರಾ ಫೋಟೋಸ್ ಗಳನ್ನ ನೋಟ್ ಮಾಡಿರುತ್ತೆ. ನಂತರ ಮುರಳಿ ಸಾಗರ್ನ ಸಾಯಿಸಿ ಮಲ್ಲಿಕಾ ಲವ್ಸ್ ಅರ್ಜುನ್ ಅಂತ ಬರ್ದಿದ್ರು. ಅಂದ್ರೆ ನೆಕ್ಸ್ಟ್ ವಿಕ್ಟಿಮ್ ಮಲ್ಲಿಕಾರ್ಜುನ್ ನ ಸಾಯಿಸಿದ ನಂತರ ರಾಧಾ ಲವ್ಸ್ ಕೃಷ್ಣ ಅಂತ ಬರ್ದಿದ್ರು. ಅಂದ್ರೆ ನೆಕ್ಸ್ಟ್ ವಿಕ್ಟಿಮ್ ರಾಧಾಕೃಷ್ಣ. ಅವ್ರನ್ನ ಸಾಯಿಸಿದ ನಂತರ ಶೈಲಜಾ ಲವ್ಸ್ ಕೃಷ್ಣಮೂರ್ತಿ ಅಂತ ಬರ್ದಿದ್ರು. ಅಂದ್ರೆ ನೆಕ್ಸ್ಟ್ ವಿಕ್ಟಿಮ್ ಶೈಲಜಾ. ಎಲ್ಲಾರನ್ನ ಸಾಯಿಸಿದ ನಂತರ ಇನ್ಸ್ಪೆಕ್ಟರ್ ವಿನ್ಸೆಂಟ್ ನ ಫ್ರೇಮ್ ಮಾಡೋದೇ ಇವ್ರ ಪ್ಲಾನ್. ಅಷ್ಟರಲ್ಲಿ ನಿನ್ಗೆ ಹೇಗೆ ವಿಷಯ ಗೊತ್ತಾಯ್ತು ಅಂತ ಎಸಿಪಿ ಮುರಳಿ ಕೇಳ್ತಾರೆ. ಬಂದಿರೋದು ನಾನಲ್ಲ, ಡೋಗ್ರಾ. ನಿನ್ ಜೊತೆನೆ ಇದ್ದು ನೀನು ಮಾಡ್ತಿರೋ ಅಕ್ರಮಗಳನ್ನ ನೋಡ್ತಿದ್ದ ಡೋಗ್ರಾ ಕಣ್ಣನ್ನೇ ನನ್ಗೆ ಹಾಕಿರೋದು. ನೀವು ಮಾಡ್ತಿರೋ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ನನ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದ ಡೋಗ್ರಾ ಕೊನೆಗೆ ನೀವೇ ಇದ್ರ ಹಿಂದೆ ಇರೋದು ಅನ್ನೋ ಹಿಂಟ್ ಕೊಟ್ಟಿದ್ದಾನೆ. ಮಲ್ಲಿಕಾರ್ಜುನ್ ನೀನು ಸಾಯಿಸುವಾಗ ಎಲ್ಲಿ ಡೋಗ್ರಾ ಜೀವಂತವಾಗಿ ಇದ್ರೆ ನೀನ್ ಸಿಕ್ಕಾಕೊಳ್ತೀಯ ಅನ್ನೋ ಭಯದಲ್ಲಿ ಡೋಗ್ರಾಗೂ ಶೂಟ್ ಮಾಡಿದ್ದೀಯಾ ಅಂತ ಎಸಿಪಿ ಮುರಳಿಗೆ ಗಾಬರಿ ಆಗುತ್ತೆ. ಸೊ ಈಗ ಒಂದು ದೊಡ್ಡ ಫೈಟ್ ನಡೆದು ಚಂದು ಎಸಿಪಿ ಮುರಳಿ ಸೇರಿದಂತೆ ಎಲ್ಲರನ್ನ ಸಾಯಿಸ್ತಾನೆ. ಇವ್ರ ಪ್ಲಾನ್ ಬಗ್ಗೆ ಗೊತ್ತಾಗಿದ್ರಿಂದ ಲ್ಯಾಬ್ ಹಾಗೂ ಅಲ್ಲಿದ್ದ ವ್ಯಾಕ್ಸಿನ್ ಗಳನ್ನ ಸೀಸ್ ಮಾಡ್ತಾರೆ. ಶತ್ರುಗಳಿಗೆ ಹೆಲ್ಪ್ ಮಾಡಿದ್ದ ಬೈನರಿ ಲ್ಯಾಬ್ ನ ಓನರ್ ರಂಜಿತ್ ಅರೋರನ್ನ ಅರೆಸ್ಟ್ ಮಾಡ್ತಾರೆ. ಅರ್ಜುನ್ ಹಾಗೂ ಮಲ್ಲಿಕಾ ನಡುವೆ ಯಾವುದೇ ಅಫೇರ್ ಇರೋದಿಲ್ಲ. ಅರ್ಜುನ್ ಒಬ್ಬ ಇನ್ಶೂರೆನ್ಸ್ ಏಜೆಂಟ್. ಇದೆಲ್ಲ ಎಸಿಪಿ ಮುರಳಿ ಕೇಸ್ ನ ಡೈವರ್ಟ್ ಮಾಡೋದಕ್ಕೆ ಮಾಡಿದ್ದ ಪ್ಲಾನ್ ಅಷ್ಟೇ. ವಿನ್ಸೆಂಟ್ ಆನೆಸ್ಟ್ ಆಫೀಸರೇ ಆಗಿರ್ತಾರೆ. ಆಕ್ಚುಲಿ ನಿಜವಾಗ್ಲೂ ಡೋಗ್ರಾ ಅನ್ನೋ ಡಾಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸೇವೆ ಮಾಡಿತ್ತು. ಅದನ್ನ ಇನ್ಸ್ಪೈರ್ ಆಗಿ ತಗೊಂಡೆ ಈ ಚಿತ್ರ ಮಾಡಿದ್ದಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.